ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದೈನಂದಿನ ಈ ಭವಿಷ್ಯ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಪಂಚಾಂಗ 23 ಜನವರಿ 2026, ದಿನಾಂಕ 23 ಶುಕ್ರವಾರ. ಈ ಮಾಘ ಮಾಸದ ಈ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಮಧ್ಯಾಹ್ನ 1:46 ಇರುತ್ತೆ. ನಂತರ ಈ ಷಷ್ಠಿ ತಿಥಿಯು ಪ್ರಾರಂಭವಾಗ್ತಾ ಇದೆ. ಈ ಪೂರ್ವ ಭಾದ್ರಪದ ನಕ್ಷತ್ರವು ಮಧ್ಯಾಹ್ನ 2:32 ಇರುತ್ತದೆ. ನಂತರ ಉತ್ತರ ಭಾದ್ರಪದ ನಕ್ಷತ್ರವು ಪ್ರಾರಂಭವಾಗುತ್ತೆ. ಇಂದಿನ ರಾಹುಕಾಲ ಬಂದು ದಿನದ ಅತ್ಯಂತ ಅಶುಭ ಸಮಯ ಬೆಳಗ್ಗೆ 10:17 11:38 ಇದೆ. ಇಂದಿನ ಅಭಿಜಿತ್ ಮುಹೂರ್ತ ಮುಹೂರ್ತ ದಿನದ ಅತ್ಯಂತ ಶುಭ ಸಮಯ 12:16 ಇರುತ್ತದೆ. ಇಂದಿನ ಈ ಬ್ರಹ್ಮ ಮುಹೂರ್ತವು ಬೆಳಗ್ಗೆ 5:36 6:24 ಇದೆ. ಈ ಗ್ರಹಗಳ ಸ್ಥಿತಿ ಮತ್ತು ವಿಶೇಷ ಈ ಶುಭ ದಿನ. ಇಂದು ಚಂದ್ರನು ಬೆಳಗ್ಗೆ 8:33 ಕುಂಭರಾಶಿಯಲ್ಲಿ ಇರುತ್ತಾನೆ. ನಂತರ ಮೀನರಾಶಿಗೆ ಸಂಚರಿಸುತ್ತಾನೆ ಮತ್ತು ಇಂದು ಸೂರ್ಯನು ಮಕರ ರಾಶಿಯಲ್ಲಿ ಇರುತ್ತಾನೆ. ನಿಮ್ಮೆಲ್ಲರಿಗೂ ಬಸಂತ ಪಂಚಮಿಯ ಆರ್ಥಿಕ ಶುಭಾಶಯಗಳು. ಅಂದರೆ ಸರಸ್ವತಿ ಪೂಜೆ ನಿಮ್ಮೆಲ್ಲರ ಮೇಲಿರಲಿ. ಈ ಮೇಷರಾಶಿಯ ಫಲಗಳು. ಮೇಷರಾಶಿ 23 ಜನವರಿ 2026 ಶುಕ್ರವಾರ. ನೀವು ಹರಿಯ ವಿಚಾರಗಳನ್ನು ಬಿಟ್ಟು ಈ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳದಿರಿ. ಇಂದು ಏನನ್ನು ವಿಭಿನ್ನವಾಗಿ ಯೋಚಿಸಬೇಡಿ. ಇದರ ಪ್ರಭಾವವು ಇತರರ ಮೇಲೆ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ಯಾವುದೇ ಕೆಲಸ ಮಾಡುವ ಮೊದಲು ನೀವು ನಿಜವಾಗಿಯೂ ಏನನ್ನು ಬಯಸುತ್ತೀರಿ ಎಂಬ ಈ ಮೌಲ್ಯಮಾಪನವನ್ನು ಮತ್ತೊಮ್ಮೆ ಮಾಡಿ. ಈ ಅಗತ್ಯಗಳನ್ನು ಪೂರೈಸಲು ಹೊಸ ವಾಹನ ಮತ್ತು ಇತರ ವಸ್ತುಗಳನ್ನು ಖರೀದಿಸಲು ಸಮಯವು ಸೂಕ್ತವಾಗಿದೆ. ನಿಮ್ಮ ನಾಯಕತ್ವದ ಕೌಶಲ್ಯ ಮತ್ತು ಈ ವರ್ಚಸ್ಸನ್ನು ನಿಮ್ಮ ಸುತ್ತಮುತ್ತಲಿನ ಜನರು ಗಮನಿಸಿದ್ದಾರೆ. ಇದು ನಿಮ್ಮನ್ನು ಸಮಾಜದಲ್ಲಿ ಮತ್ತು ಕೆಲಸದಲ್ಲಿ ಜನಪ್ರಿಯಗೊಳಿಸುತ್ತೆ. ಈ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ. ಶೀಘ್ರದಲ್ಲೇ ಪ್ರತಿಫಲವು ಸಿಗಲಿದೆ. ನಿಮ್ಮ ಪ್ರೇಮ ಜೀವನದಲ್ಲಿನ ಸಮಸ್ಯೆಗಳನ್ನು ಹೆಚ್ಚಿನ ಗಮನ ಮತ್ತು ಮಾತುಕತೆಯ ಮೂಲಕ ಪರಿಹರಿಸಬಹುದು. ಇಂದು ನಿಮ್ಮ ಗ್ರಹಗಳಲ್ಲಿ ಆತ್ಮ ಸಾಕ್ಷಾತ್ಕಾರ ಮತ್ತು ಆಳವಾದ ಧ್ಯಾನದ ಯೋಗವಿದೆ. ನಿಮ್ಮ ದೈನಿಕ ಕಾರ್ಯಕ್ರಮದಿಂದ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಇದರಿಂದ ನೀವು ಏನನ್ನು ಬಯಸುತ್ತೀರಿ ಮತ್ತು ಏನು ಮಾಡಬೇಕು ಎಂಬುದನ್ನು ತಿಳಿಯಬಹುದು. ಇದು ನಿಮ್ಮ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಯಾವುದೇ ವ್ಯಕ್ತಿಯು ತನ್ನ ಜನ್ಮದಿಂದಲ್ಲ, ಆದರೆ ತನ್ನ ಕೆಲಸಗಳಿಂದ ಮಹಾನ್ ಆಗುತ್ತಾನೆ. ಇಂದು ಕೆಲಸವು ಸುಗಮವಾಗಿ ನಡೆಯುತ್ತದೆ ಮತ್ತು ಇಂದು ನೀವು ಚತುರತೆ ಹಾಗೂ ಅನುಭವದ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಸಹಕರ್ಮಿಗಳು ಇಂದು ನಿಮಗೆ ಸಂಪೂರ್ಣ ಸಹಾಯ ಮಾಡುತ್ತಾರೆ. ಉದ್ಯೋಗಸ್ಥರು ಇಂದು ಅಧಿಕಾರ ವರ್ಗದವರಿಂದ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಪಡೆಯುತ್ತಾರೆ. ಈ ಜನಸರ್ಕಾರ ಕ್ಷೇತ್ರದಲ್ಲೂ ಇಂದು ನಿಮಗೆ ಯಶಸ್ಸು ಸಿಗಲಿದೆ. ಈ ಕೋರ್ಟ್ ಕಚೇರಿ ಕೆಲಸಗಳಲ್ಲೂ ಇಂದು ನಿಮಗೆ ಅದೃಷ್ಟದ ಬೆಂಬಲ ಸಿಗಲಿದೆ. ಕಾನೂನು ವಿಷಯಗಳು ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಇಂದು ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ನೀವು ಇಂದು ಕೌಟುಂಬಿಕ ಜೀವನದಲ್ಲಿ ಜೀವನ ಸಂಗಾತಿಯೊಂದಿಗೆ ರೋಮಾಂಚಕ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ. ನಿಮಗೆ ಪುಣ್ಯಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವೂ ಸಿಗಲಿದೆ. ಪ್ರೀತಿಯ ವಿಷಯದಲ್ಲಿ ಇಂದಿನ ದಿನವು ನಿಮ್ಮ ಪರವಾಗಿದೆ. ಆರೋಗ್ಯವು ಇಂದು ಚೆನ್ನಾಗಿರುತ್ತದೆ, ಆದರೆ ಹವಾಮಾನಕ್ಕೆ ಅನುಗುಣವಾಗಿ ಆಹಾರ ಮತ್ತು ವಿಹಾರದ ಬಗ್ಗೆ ಗಮನವಿರಲಿ. ಇಂದಿನ ದಿನವು ನಿಮಗೆ ಹಳೆಯ ಖರ್ಚುಗಳಿಂದ ಮುಕ್ತ ನೀಡುವಂತಾಗಿದೆ, ಆದರೆ ನೀವು ಅನಗತ್ಯ ಖರ್ಚುಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸುತ್ತೀರಿ. ಆದರೆ ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ಉತ್ತಮ ಲಾಭವಾಗುವುದರಿಂದ ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸಕ್ಕಾಗಿ ಓಡಾಟ ಹೆಚ್ಚಾಗುತ್ತೆ. ಕೆಲಸದ ಮೇಲೆ ನಿಮ್ಮ ಗಮನ ಸ್ವಲ್ಪ ಕಡಿಮೆ ಇದೆ. ಆದರೂ ಸಹ ನೀವು ಅಪರಿಚಿತ ಮಾತನ್ನು ನಂಬಬೇಡಿ. ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವು ನಿಮಗೆ ಸಿಗುತ್ತೆ. ಹಣ ಎಲ್ಲಾದರೂ ಸಾಲವಾಗಿ ನೀಡಿದ್ದರೆ ಅಥವಾ ಸಿಲುಕಿದ್ದರೆ ಅದು ಇಂದು ಮರಳಿ ಬರುವ ಉತ್ತಮ ಸಾಧ್ಯತೆ ಇದೆ. ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲೂ ಯಶಸ್ಸು ಪಡೆಯಬಹುದು. ನಿಮ್ಮ ಸಹಜ ಮತ್ತು ಉತ್ತಮ ಸ್ವಭಾವದಿಂದ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಇದರಿಂದ ಸಂಪರ್ಕ ಮತ್ತು ಸಹಕಾರವು ಹೆಚ್ಚಾಗುತ್ತೆ. ಇಂದು ನಿಮ್ಮ ತಿಳುವಳಿಕೆ ಮತ್ತು ಹೊಂದಾಣಿಕೆಯ ದಿನವಾಗಿದೆ. ಮನಸ್ಸು ಮುಕ್ತ ಮತ್ತು ಸ್ವೀಕಾರಾರ್ಹವಾಗಿರುತ್ತದೆ. ಮನೆಯಲ್ಲಿ ಸಹಕಾರದ ಭಾವನೆ ಹೆಚ್ಚಾಗುತ್ತೆ.
ಕುಟುಂಬದೊಂದಿಗೆ ಯಾವುದೇ ಜಂಟಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಹಣದ ಪಾಲುದಾರಿಕೆಯಿಂದ ಲಾಭದ ಸೂಚನೆ ಇದೆ. ವ್ಯವಹಾರದಲ್ಲಿ ನಂಬಿಕಸ್ಥ ಸಹಕರ್ಮಿ ಸಿಗಬಹುದು. ಹಳೆಯ ಭಿನ್ನಾಭಿಪ್ರಾಯದ ಮೇಲೆ ಈ ರಾಜಿ ಸಾಧ್ಯವಿದೆ. ಇಂದು ಒಂಟಿಯಲ್ಲದೆ ಜೊತೆಯಾಗಿ ನಡೆಯುವ ಶಕ್ತಿಯು ಬಲವಾಗಿರುತ್ತದೆ. ಹೃದಯ ಮತ್ತು ಮೆದುಳು ಒಂದೇ ಲಯದಲ್ಲಿ ಕೆಲಸ ಮಾಡುತ್ತದೆ. ಒಡನಾಟದಿಂದ ಆತ್ಮವಿಶ್ವಾಸವು ಹೆಚ್ಚಾಗುತ್ತೆ. ಎಚ್ಚರಿಕೆಗಳು: ಮಧ್ಯಾಹ್ನದ ನಂತರ ಯಾವುದೇ ಅಶುಭ ಸುದ್ದಿ ಸಿಗುವುದರಿಂದ ಮನಸ್ಸು ಸ್ವಲ್ಪ ವ್ಯರ್ಥಗೊಳ್ಳಬಹುದು. ಆದರೆ ಧೈರ್ಯ ಕಳೆದುಕೊಳ್ಳುವ ಬದಲು ಸಂದರ್ಭಗಳನ್ನು ಎದುರಿಸಲು ಪ್ರಯತ್ನಿಸಿ. ಮನೆಯ ಹಿರಿಯರ ಮಾರ್ಗದರ್ಶನ ಮತ್ತು ಒಡನಾಟದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಮನೋಬಲ ಹೆಚ್ಚಾಗುತ್ತೆ ಮತ್ತು ಆಲೋಚನೆಯು ಸ್ಥಿರವಾಗಿರುತ್ತದೆ. ಲವ್ ಲೈಫ್: ಮಗುವಿನ ಭವಿಷ್ಯದ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇದೆ. ಸಂತಾನದ ಭಾಗ್ಯ ಬಯಸುವವರಿಗೆ ಶುಭ ಸುದ್ದಿ ಸಿಗಬಹುದು. ಇಂದು ಕುಟುಂಬದೊಂದಿಗೆ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಿ. ಕಳೆದ ಸಮಯದಲ್ಲಿ ನಿಮ್ಮ ಕಾರ್ಯ ನಿರ್ವೃತ್ತಿಯ ಕಾರಣದಿಂದ ಕುಟುಂಬಕ್ಕೆ ಬಹಳ ಕಡಿಮೆ ಸಮಯವನ್ನು ನೀಡಲು ಸಾಧ್ಯವಾಗಿದೆ. ಈಗ ಆ ಕೊರತೆಯನ್ನು ನೀಗಿಸುವ ಸಮಯ ಬಂದಿದೆ. ಕುಟುಂಬದೊಂದಿಗೆ ಈ ಪಿಕ್ನಿಕ್ ಅಥವಾ ಕುದುರೆ ಸವಾರಿ ಅಥವಾ ಈಜು ಇತ್ಯಾದಿಗಳನ್ನು ಪ್ಲಾನ್ ಮಾಡಬಹುದು. ಪ್ರೇಮ ಜೀವನದಲ್ಲಿ ಸಮಸ್ಯೆಗಳು ಬರುವುದರಿಂದ ನೀವು ಏಕಾಂತದಲ್ಲಿ ಸಮಯ ಕಳೆಯಲು ಬಯಸುತ್ತೀರಿ. ಆದರೆ ಎಲ್ಲವನ್ನ ಮರೆತು ಜನರೊಂದಿಗೆ ಬೆರೆಯಿರಿ. ಇದರಿಂದ ನೀವು ಹೊಸ ಚೈತನ್ಯವನ್ನು ಅನುಭವಿಸುತ್ತೀರಿ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಮನೋಸ್ಥಿತಿಯ ಬಗ್ಗೆ ಚರ್ಚಿಸಿ. ಇದರಿಂದ ಆರಾಮವಾಗಿ ಇರುತ್ತೀರಿ. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಇಡೀ ದಿನ ಅನಗತ್ಯ ಕೆಲಸಗಳಲ್ಲಿ ನಿರತರಾಗಬಹುದು. ವೃತ್ತಿ ಜೀವನ: ನಿಮ್ಮ ನಿರ್ವಹಣಾ ಕೌಶಲ್ಯ ಉತ್ತಮವಾಗಿದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಶೀಘ್ರದಲ್ಲೇ ಫಲ ನೀಡುತ್ತದೆ. ಇದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನ ಮತ್ತು ಶ್ರೇಣಿ ಹೆಚ್ಚಾಗುತ್ತದೆ. ಸರ್ಕಾರ ಮತ್ತು ದೊಡ್ಡ ಸಂಸ್ಥೆಗಳು ನಿಮ್ಮ ಗುಣವನ್ನು ಗುರುತಿಸಿ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳಬಹುದು. ನಿಮ್ಮ ಈ ದೈನಿಕ ಶೆಡ್ಯೂಲ್ನಿಂದ ಸಮಯವನ್ನು ತೆಗೆದುಕೊಂಡು ಭವಿಷ್ಯದ ಬಗ್ಗೆ ಯೋಚಿಸಿ. ಬದಲಾವಣೆಗಳನ್ನು ಸಂತೋಷದಿಂದ ಸ್ವೀಕರಿಸಿ. ಅರ್ಹ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಸಿ. ನಿಮ್ಮ ಬಳಿ ಇರುವುದರಲ್ಲಿ ನೀವು ತೃಪ್ತರಾಗಿರಬೇಕು. ದುರಾಸೆಯನ್ನು ಬೆಳೆಯಲು ಬಿಡಬೇಡಿ. ವ್ಯವಹಾರದ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳು ಸಿಗಲಿದೆ. ಈ ಸಾಫ್ಟ್ವೇರ್ ವ್ಯವಹಾರದಲ್ಲಿ ಹೊಸ ಪ್ರಾಜೆಕ್ಟ್ಗಳು ಸಿಗಬಹುದು. ಆದರೆ ಹೊಸ ಈ ಪಾರ್ಟಿಗಳೊಂದಿಗೆ ವ್ಯವಹರಿಸುವಾಗ ಮತ್ತು ಕಾಗದ ಪತ್ರಗಳನ್ನು ಪೂರ್ಣಗೊಳಿಸುವಾಗ ಜಾಗೃತರಾಗಿರಿ. ಆರೋಗ್ಯ ಮತ್ತು ಪರಿಹಾರ: ಎಲೆಕ್ಟ್ರಿಕಲ್ ವಸ್ತುಗಳನ್ನು ಉಪಯೋಗಿಸುವಾಗ ತುಂಬಾ ಜಾಗೃತರಾಗಿರಿ ಮತ್ತು ಈ ಹಾರ್ಮೋನ್ಗಳ ಸಮತೋಲನ ಉತ್ತಮವಾಗಿ ಕಾಣುತ್ತೆ. ನಿದ್ರೆ ಸುಖವಾಗಿರುತ್ತೆ. ನೀರು ಸಾಕಾಗುತ್ತಿಲ್ಲ. ಅಳುವಾಗ ಯೋಗಕ್ರಿಯೆ ಲಾಭ ನೀಡುತ್ತದೆ. ಆತ್ಮಿಕ ಸ್ಥಿರತೆಯಿಂದ ಶರೀರವು ಆರಾಮಾಗಿ ಇರುತ್ತದೆ. ಪಾಲುದಾರಿಕೆಯ ಭಾವನೆ ಮನಸ್ಸನ್ನು ಹಗುರವಾಗಿ ಇರಿಸುತ್ತೆ. ಇಂದಿನ ಪರಿಹಾರ: ಇಂದು ಸಾಯಂಕಾಲ ನೀವು ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಇದು ನಿಮಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಅದೃಷ್ಟ ಅನ್ನೋದು ತಾಂಡವವಾಡುತ್ತೆ. ಇದರಿಂದ ತುಂಬಾ ಶುಭಕರವಾಗಿರುತ್ತದೆ. ಶುಭವಾದ ಫಲಗಳು ನಿಮಗೆ ಸಿಗುತ್ತಾ ಹೋಗುತ್ತೆ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂದೆ ಸಾಗಿರಿ. ಮನೆಯಲ್ಲಿ ಇವತ್ತು ತುಪ್ಪದ ದೀಪ ಹಚ್ಚಿದ ನಂತರ ಈ ತುಳಸಿ ಕಟ್ಟೆಯ ಬಳಿ ನೀವು ಸ್ವಲ್ಪ ಹಾಲಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ತುಳಸಿ ಗಿಡಕ್ಕೆ ಹಾಕುವುದರಿಂದ ಅಮ್ಮನವರ ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ಮತ್ತು ಹೊಸ್ತಿಲಿಗೆ ಇವತ್ತು ಅರಿಶಿಣದ ಕೊಂಬನ್ನು ಕಟ್ಟಿ. ಯಾಕೆ ಅಂದರೆ ತಾಯಿ ಲಕ್ಷ್ಮೀದೇವಿ ಆಗಮಿಸುತ್ತಾಳೆ. ಮತ್ತು ಹೊಸ್ತಿಲಿಗೆ ಇವತ್ತು ರಂಗವಲ್ಲಿಯನ್ನು, ಕುಂಕುಮ ಮತ್ತು ಹೂಗಳನ್ನು ಇಟ್ಟು ಅಲಂಕರಿಸಿ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.